ಬಟ್ ಇವತ್ತಿನ ಎಷ್ಟೋ ಮಕ್ಕಳು ನಮ್ಮ ತಂದೆ ನನಗೆ ಅದು ಕೊಡಿಸ್ತಿಲ್ಲ, ಇದು ಮಾಡಲಿಲ್ಲ, ಅದು ಮಾಡಲಿಲ್ಲ ಅಂತ ಬರೀ ತಂದೆ ತಾಯಿನ ಬ್ಲೇಮ್ ಮಾಡೋದ್ರಲ್ಲೇ ಇರ್ತಾರೆ. ಹೀಗೆ ಒಬ್ಬರು ತಂದೆ ಮಕ್ಕಳು ಇರ್ತಾರೆ, ಆ ಮಗ ತಮ್ಮ ತಂದೆಯನ್ನು ಚೆನ್ನಾಗಿ ನೋಡ್ಕೊತಾನೆ ಇರಲ್ಲ. ಬರೀ ಅಪ್ಪ ನೀನು ಅವ್ರು ಅಷ್ಟು ಆಸ್ತಿ ಮಾಡಿದ್ದಾರೆ, ಇವ್ರು ಇಷ್ಟ ಆಸ್ತಿ ಮಾಡಿದ್ದಾರೆ, ನೀನು ನನಗೆ ಆಸ್ತಿನೇ ಮಾಡಿಲ್ಲ, ಇದಾದ ಹಳೆ ಮನೆ ಕಟ್ಬಿಟ್ಟಿದ್ಯಾ ಅಂತ ಬರೀ ಅವ್ರ ಅಪ್ಪನನ್ನು ಬೈತಿರ್ತಾನೆ, ಅವ್ರ ಅಪ್ಪನನ್ನು ಚೆನ್ನಾಗಿ ನೋಡ್ಕೊತಾನೆ ಇರಲ್ಲ. ಒಂದು ದಿವಸ ಅವ್ರ ಅಪ್ಪನಿಗೆ ಆರೋಗ್ಯ ಕೆಡುತ್ತೆ. ಅವರಪ್ಪ ಸಾಯೋ ಹಂತಕ್ಕಿದ್ದಾಗ ಅವ್ರ ಮಗನನ್ನು ಕರೆದು ಅವ್ರ ಮಗನ ಕೈಯಲ್ಲಿ 2 ಬೀಗ ಕೊಡ್ತಾರೆ. ಮನೆಯಲ್ಲಿರುವಂತಹ 2 ಪೆಟ್ಟಿಗೆ ಬೀಗ ಇದು ಮೊದಲನೇದು, ಇದು ಎರಡನೇದು. ನೀನು ಯಾವಾಗಲೂ ಹೇಳ್ತಿರ್ತಿದ್ದೆ ಅಲ್ಲ, ನಾನು ಆಸ್ತಿ ಮಾಡಿಲ್ಲ ಅಂತ. ನಿನಗೋಸ್ಕರ ಆಸ್ತಿ ಮಾಡಿದ್ದೀನಿ, ಬಟ್ ಅದು ಆ ಪೆಟ್ಟಿಗೆಯಲ್ಲಿರುವಂತಹ ಪತ್ರದಲ್ಲಿದೆ. ಮೊದಲನೇ ಪತ್ರ ತೆಗಿ, ಆಮೇಲೆ 2ನೇ ಪತ್ರ ತೆಗಿ, ನಿನಗೆಲ್ಲ ಸಿಗುತ್ತೆ ಅಂತ ಹೇಳ್ತಾರೆ. ಸರಿ, ತಂದೆ ತೀರ್ಕೊತಾರೆ. ತಂದೆ ತೀರ್ಕೊಂಡು ಇನ್ನೂ ತಿಥಿನೂ ಆಗಿರಲ್ಲ. ಅಷ್ಟರಲ್ಲೇ ಅವನಿಗೆ ದುಡ್ಡಿನ ಬಗ್ಗೆ, ಆಸ್ತಿ ಬಗ್ಗೆ ಎಷ್ಟು ಮೋಹ ಇರುತ್ತೆ ಮಗನಿಗೆ ಅಂದರೆ, ಅಷ್ಟರಲ್ಲೇ ಹೋಗಿ ಮೊದಲನೇ ಪೆಟ್ಟಿಗೆ ತೆಗಿತಾನೆ. ಮೊದಲನೇ ಪೆಟ್ಟಿಗೆಯಲ್ಲಿ ಅವ್ರ ತಂದೆ ಒಂದು ಲೆಟರ್ ಬರೆದಿರ್ತಾರೆ. ಮಗ, ನೀನು ಯಾವಾಗಲೂ ಕೂಡ ಆಸ್ತಿ ಮಾಡಿಲ್ಲ, ಸೈಟ್ ಮಾಡಿಲ್ಲ, ತೋಟ ಮಾಡಿಲ್ಲ ಅಂತಿರ್ತಿದ್ದೆ. ನಾನು ನಿನಗೋಸ್ಕರ ತುಂಬ ಆಸ್ತಿ ಮಾಡಿದ್ದೀನಿ. ಈ ಮನೆಯ ಫೌಂಡೇಶನ್ ಕೆಳಗಡೆ ಒಂದು ದೊಡ್ಡ ಪೆಟ್ಟಿಗೆಯಲ್ಲಿ ಚಿನ್ನಾಭರಣಗಳನ್ನು ಇಟ್ಟಿದ್ದೀನಿ. ಈ ಮನೆಯನ್ನು ಕೆಡವಿ ಅದನ್ನೆಲ್ಲ ನೀನು ತಗೊಳಪ್ಪ, ಆರಾಮಾಗಿ ಬದುಕು ಅಂತ ಆ ಲೆಟ್ರಲ್ಲಿ ಬರೆದಿರುತ್ತೆ. ಅವನು ಖುಷಿಯಲ್ಲಿ ಮಾರನೇ ದಿನವೇ JCB ತಂದು ಮನೆಯನ್ನೆಲ್ಲ ಹೊಡಿತಾನೆ. ಅಗಿತಾನೆ, ಎಲ್ಲೂ ಕೂಡ ಸಿಗೋದೇ ಇಲ್ಲ, ಏನೂ ಸಿಗಲ್ಲ. ಅವಾಗ ಅವನಿಗೆ ನೆನಪು ಬರುತ್ತೆ, 2ನೇ ಪೆಟ್ಟಿಗೆ ತೆಗಿಬೇಕು ಇವಾಗ, ಅದರಲ್ಲಿ ಏನೋ ಇದೆ ಅಂತ ಹೇಳಿದ್ರು. ಹೋಗಿ 2ನೇ ಪೆಟ್ಟಿಗೆ ತೆಗಿತಾನೆ. 2ನೇ ಪೆಟ್ಟಿಗೆಯಲ್ಲಿ ಮತ್ತೊಂದು ಲೆಟರ್ ಇರುತ್ತೆ. ಅವರಪ್ಪ ಬರೆದಿರ್ತಾರೆ, ಆಸ್ತಿ ಮಾಡಿಲ್ಲ ಅಂದಲ್ಲಪ್ಪ, ಇದೊಂದೇ ಮನೆ ಮಾಡಿದ್ದು ಅಂತಿದ್ದಲ್ಲ, ಆ ಮನೆಯೂ ಕೂಡ ಕೆಡವಿದ್ದೀನಿ. ನಿನ್ನ ಸ್ವಂತ ಬಲದ ಮೇಲೆ ಮನೆ ಕಟ್ಟು, ಅದರ ಕಷ್ಟ ಏನು ಅಂತ ನಿನಗೆ ಗೊತ್ತಾಗುತ್ತೆ ಅಂತ. ತಂದೆ ಕಟ್ಟಿರೋ ಮನೆ ಬಗ್ಗೆ ಕಂಪ್ಲೇಂಟ್ ಮಾಡೋದು ದೊಡ್ಡದಲ್ಲ, ಅದರ ಒಂದು ಕಷ್ಟ ಯಾವಾಗ ಗೊತ್ತಾಗುತ್ತೆ ಅಂದರೆ, ನಾವು ನಮ್ಮ ಸ್ವಂತ ಬಲದ ಮೇಲೆ ಒಂದು ಇಡಿಕೆ ತರ್ತೀವಲ್ಲ, ಆವಾಗ ಗೊತ್ತಾಗುತ್ತೆ ಮಕ್ಕಳು. ನನಗೂ ಕೂಡ ಒಂದು ಮನಸ್ಥಿತಿ ಇತ್ತು ಮೊದಲು. ನಾವು ಅಪ್ಪನ ಕಾಲದಲ್ಲಿ 50,000 ರೂಪಾಯಿಗೆ ಎಕರೆ ಇತ್ತಂತೆ, ಇವಾಗೆಲ್ಲ ಲಕ್ಷಾಂತರ ರೂಪಾಯಿ ಆಗಿಬಿಟ್ಟಿದೆ ಅಂತ ನಾವು ಅನ್ಕೊಂತೀವಿ. ಬಟ್ ಆವಾಗ 50,000 ರೂಪಾಯಿ ಭಾಳ ದೊಡ್ಡದು. ಇವತ್ತು 30 ಲಕ್ಷ ರೂಪಾಯಿ, 40 ಲಕ್ಷ ರೂಪಾಯಿಗೆ ಒಂದು ಎಕರೆ ಇದೆ, ಒಂದು ಸೈಟ್ ಇದೆ. ನಾವು ತಗೊಳ್ಳೋಕೆ ಕಷ್ಟಪಡ್ತಿದ್ದೀವಿ ಇವತ್ತು. ನಾಳೆ ನನ್ನ ಮಗ ದೊಡ್ಡವನಾದ್ಮೇಲೆ ಅವಾಗ ಕೋಟ್ಯಾಂತರ ರೂಪಾಯಿ ಆಗಿರುತ್ತೆ. ಅವಾಗ ಅವ್ನು ಅನ್ಕೊತಾನೆ, ಅವಾಗ ಬರೀ 30 ಲಕ್ಷ ಐತಂತೆ, ನಮ್ಮ ಅಪ್ಪ ಆಸ್ತಿ ಮಾಡಿಲ್ಲ ಅಂತ. ಸೊ ಮಕ್ಕಳ ತಂದೆ ತಾಯಿನ ಬ್ಲೇಮ್ ಮಾಡೋದಲ್ಲ, ನಾವು ನಮ್ಮ ಸ್ವಂತ ಬಲದ ಮೇಲೆ ಒಂದು ಇಟಿಕೆ ತಂದಾಗ ಆ ಮನೆ ಕಟ್ಟೋದು ಎಷ್ಟು ಕಷ್ಟ ಅಂತ ಗೊತ್ತಾಗುತ್ತೆ. ಸೊ ಅವ್ರು ಆಸ್ತಿ ಮಾಡದೇ ಇರಲಿ ಮಕ್ಕಳ, ನಿಮ್ಮ ತಂದೆ ತಾಯಿನೇ ನಿಮ್ಮ ಜೀವನದ ನಿಜವಾದ ಆಸ್ತಿ. ಎಷ್ಟೋ ಜನರಿಗೆ ತಂದೆ ತಾಯಿನೇ ಇಲ್ಲ, ನಿಮಗೆ ಅದು ಅವರಾದರೂ ಇದ್ದಾರಲ್ಲ. ಜ್ವರ ಇದ್ದಾಗ ಬಂದು ಮಾತ್ರೆ ಕೊಡೋಕ್ಕೆ, ಹುಷಾರಿಲ್ದಿದ್ದಾಗ ಗಂಜಿ ಮಾಡಿಕೊಡೋಕ್ಕೆ ತಾಯಿ ಇದ್ದಾರೆ. ನಿಮ್ಮ ಸ್ಕೂಲ್ ಫೀಸ್ ಕಟ್ಟೋದಕ್ಕೆ ನಿಮ್ಮ ತಂದೆ ಇದ್ದಾರೆ. ನಿಮಗೆ ಕಷ್ಟ ಗೊತ್ತಾಗಲ್ಲ, ಬಟ್ ಅವ್ರು ಇಲ್ಲ ಇದ್ದಾಗ ನಿಮಗೆ ಗೊತ್ತಾಗುತ್ತೆ ತಂದೆ ತಾಯಿಯ ಒಂದು ಮೌಲ್ಯ ಏನು ಅಂತ. ಸೊ ಅವರು ಏನೇ ಮಾಡ್ತಿರಲಿ, ಅವ್ರು ಎಷ್ಟೇ ಸಣ್ಣ ಕೆಲಸ ಮಾಡ್ತಿರಲಿ, ಅವ್ರು ಎಷ್ಟೇ ಶ್ರೀಮಂತರಾಗಿರಲಿ, ದಟ್ ಈಸ್ ಸೆಕೆಂಡ್ರಿ. ಅವರು ನಿಮ್ಮನ್ನು ಹೆತ್ತ ಕರಳನ್ನು, ಹೊತ್ತ ಹೆಗಳನ್ನು ಎಷ್ಟು ಚೆನ್ನಾಗಿ ನೋಡ್ಕೋತಿರೋ ಅಷ್ಟು ಜೀವನದಲ್ಲಿ ಚೆನ್ನಾಗಿರ್ತೀರ, ಅಷ್ಟು ದೊಡ್ಡ ಮಟ್ಟಕ್ಕೆ ಬೆಳಿತೀರ. ಹಾಗಾಗಿ ತಂದೆ ತಾಯಿನ ಯಾವತ್ತೂ ಕೂಡ ಚೆನ್ನಾಗಿ ನೋಡ್ಕೊಳ್ಳಿ. ಮೊದಲು ತಿಳ್ಕೊಳ್ಳಿ, ನಿಮ್ಮ ಅಪ್ಪ ಅಮ್ಮ ಎಷ್ಟು ಕಷ್ಟಪಟ್ಟು ನಿಮ್ಮನ್ನು ಸಾಕ್ತಿದ್ದಾರೆ ಅನ್ನೋದನ್ನ ತಿಳ್ಕೊಂಬಿಟ್ರೆ ನಿಮ್ಮ ಜೀವನ ಅಲ್ಲಿಂದನೇ ಬದಲಾಗ್ಬಿಟ್ಟಿರುತ್ತೆ. ನೋಡಿ ಮಕ್ಕಳ, ಸಚಿನ್ ತೆಂಡೂಲ್ಕರ್ ಅವ್ರ ತಂದೆ ಏನು ದೊಡ್ಡ ಕ್ರಿಕೆಟ್ ಪ್ಲೇಯರ್ ಅಲ್ಲ, ಅಬ್ದುಲ್ ಕಲಾಂ ಅವ್ರ ತಂದೆ ಏನು ದೊಡ್ಡ ವಿಜ್ಞಾನಿ ಅಲ್ಲ, ನಾರಾಯಣ ಮೂರ್ತಿ ಅವ್ರ ತಂದೆ ಏನು ದೊಡ್ಡ IT ಕಂಪ್ನಿ ಕಟ್ಟಿರಲಿಲ್ಲ, ರೊನಾಲ್ಡೋ ಅವ್ರ ತಂದೆ ಏನು ದೊಡ್ಡ ಫುಟ್ಬಾಲ್ ಪ್ಲೇಯರ್ ಅಲ್ಲ. ಆದರೂ ಕೂಡ ಅವರು ತಮ್ಮದೇ ಆಗಿರುವಂಥ ಒಂದು ಐಡೆಂಟಿಟಿನ ಕ್ರಿಯೇಟ್ ಮಾಡಿಕೊಂಡ್ರು. ಬಟ್ ನಾವು ಇವತ್ತಿನ ಮಕ್ಕಳು ಏನು ಮಾಡ್ತಿದ್ದೀವಿ, ನಮ್ಮಪ್ಪ ಸಪೋರ್ಟ್ ಮಾಡಲಿಲ್ಲ, ನಮ್ಮಮ್ಮ ಸಪೋರ್ಟ್ ಮಾಡಲಿಲ್ಲ, ನಮ್ಮಪ್ಪ ಆಸ್ತಿ ಮಾಡಲಿಲ್ಲ, ನಮ್ಮಪ್ಪ ಅದು ಕೊಡಿಸಲಿಲ್ಲ, ಇದು ಕೊಡಿಸಲಿಲ್ಲ ಅಂತ ಬರೀ ಅಸಹಾಯಕ ತಂದೆ ತಾಯಿನ ಬರೀ ಬ್ಲೇಮ್ ಮಾಡ್ತಿರ್ತೀವಿ. ಬಿಟ್ಟರೆ ನಮ್ಮ ಮೇಲೆ ನಾವು ಯಾವುದೇ ಒಂದು ಜವಾಬ್ದಾರಿನ ತಗೊಳ್ಳೋದೇ ಇಲ್ಲ. ಯಾವತ್ತು ನೀವು ಅಸಹಾಯಕ ತಂದೆ ತಾಯಿನ ಬ್ಲೇಮ್ ಮಾಡೋದನ್ನು ಬಿಟ್ಟು ಜವಾಬ್ದಾರಿಗಳನ್ನ ನಿಮ್ಮ ಹೆಗಲ ಮೇಲೆ ಹೊತ್ತು ಜೀವನದಲ್ಲಿ ನಡೀತಿರಲ್ಲ, ಆಗ ನಿಮಗೆ ರೆಸ್ಪಾನ್ಸಿಬಿಲಿಟಿ ಬರುತ್ತೆ, ಆಗ ನಿಮ್ಗೆ ಜವಾಬ್ದಾರಿ ಬರುತ್ತೆ. ಬಿಟ್ಟರೆ ಜವಾಬ್ದಾರಿ ಅನ್ನೋದು ವಯಸ್ಸಿನ ಜೊತೆ ಬರೋದಿಲ್ಲ. ಸೊ ಹಾಗಾಗಿ ತಂದೆ ತಾಯಿಯ ಕಷ್ಟ ಏನು ಅಂತ ಅರ್ಥ ಮಾಡಿಕೊಂಡ ದಿನವೇ ನಿಮ್ಮ ಜೀವನ ಬದಲಾಗುತ್ತೆ.